ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಗೆದ್ದು ಬಿಟ್ಟಿವ್ರಿ ನಾವು ಯಾವ ಮುಕ್ಕಲಿ ಯಾರಿಗಾರ ಹೊಡೆದಾಗ ನಮ್ಮ ಟೀಮ್ ಕೂಡ ಹೊಡ್ಯಾಕ ಬರಾಕ್ ಹೋಗಬೇಡ ನೀ. ನಮ್ಮ ಬಾಲರ್ಗಳು ನೋಡ್ರಿ ಹೆಂಗದ ನೋಡಿ, ಅಡ್ಡ ಹುಲಿಗಳ ಅದ್ ಮೂರು ವಿಕೆಟ್ ತಗೊಂಡು ಕೊತ್ತ ಬಿಟ್ಟಾವಿಲ್ಲಿ ಕೊರ್ಚ ಮೇಲೆ. ಬರ್ರಿ ನಮ್ಮ ಕಿಂಗ್ ಕೊಹ್ಲಿ ಅನ್ನ ನೋಡ್ರಿ, ಒಂದಕ್ಕಮ್ಮ 50 ರನ್, ಇನ್ನೊಂದು ರನ್ ಹೊಡೆದಿದ್ದಂದ್ರೆ ನಿಮ್ಮನ್ನ ಇತ್ತು. ದಿಗ್ವಿಜಯ್ ಜಾತಿ ಏನು ಕುಣಿಸಾಡಿ ಬಿಟ್ರಿ, ನಿಮ್ದು ಹಾಫ್ ಸೆಂಚುರಿ ಆಗಿತ್ಲೇ ನೋಡ್ರಿ. ಅವನ 50 ರನ್ ನೀನು ಪಾಠ ಬಿಟ್ಟದಿ ಮತ್ತ ಇರ್ಲಿ ಪಾಪ. ನಮ್ಮ ಪಂತನಾಗಟ್ಟ ಏನಾಯ್ತು ಯಾಂಬಲ್ರಿ ನಾವ್ನ ಇರುವುದಕ್ಕ ಮ್ಯಾಚ್ ಗೆದ್ದು ಬ್ಯಾಕ್ ಟು ಬ್ಯಾಕ್. ಹೆಂಗ್ ಹೊಡೆದಿವಿ ಅಂದ್ರೆ ನಾಯಿ ಹೊಡೆದಂಗೆ ಹೊಡೆದು ಬಿಟ್ಟಿವು. ಯಾವ ಟೀಮ್ LSG ಟೀಮ್ ನಾಯಿ ಹೊಡೆದಂಗೆ ಹೊಡೆದು ಬಿಟ್ಟಿವು. ಪುರಾಣ ಏನಾಗಿತ್ತಪ್ಪ ಏನು ಮಾರಾಯ, ನೀ ಅಂತೂ ಆಡವಲ್ಲ ಈಗೇನು ಏನಾಗೈತಿ? ಏನ್ಯಾಕೆ ಆಗೋದಕ್ಕೆ ಬಿಟ್ಟು ನಿನಗರೆ ನಾವಂತ್ರ ಮ್ಯಾಚ್ ಗೆದ್ದೀವಿ ಸಾಕತ್ತವ. ನಾ ಅಂತರೂ ರೊಚ್ಚಿ ಗೆದ್ದ ಹೊಡೆದ ಬಿಟ್ಟಿನ್ರಿ ರಾಡ್ ಪಡ್ಡ ನಾವು ಕಂಟಿನ್ಯೂ ಪೂರ ಸಿಕ್ಸ್ ಕುಣಿಸಾಡಿ ತೆಗೆದು ಬಿಟ್ಟಿನ್ರಿ. ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಗೆದ್ದ ಬಿಟ್ಟೆ ನೋಡ್ರಿ ಮ್ಯಾಚ್. ನಾ ಫೀಲ್ಡಿಂಗ್ ಮಾಡಕ್ ಇದಿರ್ಬೋದ್ರಿ, ಆದ್ರೆ ಬ್ಯಾಟಿಂಗ್ದಾಗಂತೂ ಬಿಡು ಮಾತಾ ಇಲ್ಲ. ಕಾಯಿ ಅಂದ್ರೆ ಕ್ವಾಡ್ಲಿನ ದಿಗ್ವಿಜಯ ಏನ್ ಹತ್ರ ಮಗನ ನಿನಗೆ ಹೆಸರನ್ನ ಬಡಿಸೀನಿ, ಅದಕ್ಕೆ ನಮ್ಮ ಹುಡುಗರ ಕೈಲಿ ಹೇಳಿ ನಾವು ಹೆಚ್ಚು ದಿಗಿದಾಡಿದಿ ಕಾಯಿ ಅಂದಿ ಕ್ವಾಡ್ಲಿನ ನಿನಗಂದ್ರು. ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಗೆದ್ದು ಬಿಟ್ಟಿದ್ವಿ. ಒಂದು ಮ್ಯಾಚ್ ಇರ್ಲತ್ತೇಳಿ ದೇವರಿಗೆ ಬಿಟ್ಟಿದೀವ್ರಿ, ದೇವರಿಗೆ ಹೋಗಲಿ ಅವನು ಒಂದು ಮ್ಯಾಚ್. ಈಗ 2 ಮ್ಯಾಚ್ ಕಂಟಿನ್ಯೂ ಪಡ ಹೊಡೆದು ಬಿಟ್ಟಿವ್ರಿ ಅವನ ಮರನ. ಏನು ಬಾಲರ್ಗಳ ನೀವು ಯಪ್ಪೋ ಏನು ಮರ ಹೊಸ ಹುಡುಗರು ಸುದಕ್ಕೆ ಹಿಂಗ ಆಡಕತ್ತಿ ಬಿಟ್ಟು RCB ಟೀಮ್ನಾಗ ಅವನ ಏನ್ರಿ ಸ್ವಾಡ್ ಪಡ ಬೋರ್ಡ್ ಹೋಗುದು ರಿಸಾರ್ಟ್ ಪಡದ ಬೋರ್ಡ್ ಹೋಗುದು ಬಿಟ್ಟು ಯಪ್ಪೋ ನಾವು ಅಲ್ಲಿ 146 ಆಲ್ಔಟ್. ಕಿಮ್ಮತ್ತ ನಮ್ಮದು ನಮ್ಮಂತ ದೈತ್ಯ ಆಟಗಾರರು ಅದಾರ ಕಲಿದ್ರ ಏನ್ ಮಾಡುದು ನಾವು ತೊಳೆದ್ರಪ್ಪ ನಾವು ಅಲ್ಲಿ ಮಾರೇನ ಹಗರ್ತೀವಿ. RCB ಟೀಮ್ ಅಂದ್ರೆ ಹಗರ್ತೀವಿ. ನಮ್ಮಂತ ಬಾಲರ್ಗಳದ ಒಳಗ ಹೆಜಲ್ವುಡ್ನ ಮತ್ತ ನಮ್ಮ ಹೊಸ ಹೊಟ್ಟಿ ಒಂದು ಬಂದೈತಿ ಸೇರ್ಕೊಂಡೈತಿ. ಈಗ ನೋಡಿದ್ ಹೆಂಗೈತಿ ರಸಿಕ್ ನಾವು ಹೊತ್ತೋಗದ್ರಿ ಅವನು ಬಾಲಿಂಗ ನಾವು ಪಡ್ 2 ಸ್ಟಾಂಪ್ ಆಗೋದು ಲಾಸ್ಟಕ್ಕ. ನಾನು ಒಂದೇ ಸ್ಟಾಂಪ್ ಆಗೋದು ಬಿಟ್ಟಿದ್ದೆ ಅಂತ ಏನು ಜಿಗಿದಾಡತ್ತಿದ್ರಿ ಅವ್ ಮಾನ್ಯ ಮುಕ್ಕುಲ ಏನು ಎಷ್ಟು ಮಾನ್ಯ ಒಂದು ಮ್ಯಾಚ್ ಆಡಿದ್ದು ಫುಲ್ ಹಾಮ್ ಆಗಿಬಿಟ್ರಿಪ್ಪ ನಿಂದ. ಯಾವ್ದಾರ ಟೀಮ್ ಕೂಡ ಹೊಡೆದ ನೀ ದೊಡ್ಡ ಇದನ್ನಾಗಿರ್ಬೋದ. ಇಲ್ಲಿ ಅಸಲಿ ಹುಲಿಗಳ RCB ಹುಲಿಗಳ ಮಗನ. ನೀವು ವರ್ಷಗಟ್ಟೆ ಪ್ರಾಕ್ಟೀಸ್ ಮಾಡಿ ಬರ್ಬೇಕು ನಮ್ಮ ಟೀಮ್ ಕೂಡ ಆಡಾಕ. ಏನತ್ತನ ನಾನು ಹೊಡೆದ್ರೆ ಯಪ್ಪ ಏನ್ ಕೆಟ್ಟ ಹೊಡೆದ್ರು ಯಪ್ಪ ನನ್ನ ಸುಳ್ಳ್ಯಾಗಿ ಬಿಡದು ಬಿಟ್ರು ನೋಡ್ರು ಮನೆಯಲ್ಲಿ. ನಾವು 50 ರನ್ ಕುಣಿಸಿಬಿಟ್ಟಾರ್ರಿ ನನ್ನ ಓವರ್ನಾಗ. ಅರ್ಧ ಸ್ಕೋರ ನಾನು ಓವರ್ನಾಗ ಬಿಡ್ದಾರ್ರಿ ಅವ್ನು ಏನ್ ಕೆಟ್ಟ ಹೊಡೆದ್ರಿ ಏನ್ ಬಾಲರ್ಗಳನ್ನು ರೌನವ್ರ ಯಪ್ಪೋ ಏನ್ ಕೆಟ್ಟ ಹೋದ್ರಿ. ಒಬ್ಬ ಮೂರು ನಮ್ಮ ಬ್ಯಾಟ್ಸ್ಮನ್ಗಳು ಅಲ್ಲೇ ಗಪ್ಪ ಆಗ್ಬಿಟ್ಟು ಎಲ್ಲ ನಮ್ಮ ಪಂತ್ ಕಾಕ ಕೈನು ಮಾಡ್ಕೊಂಡು ಕೂತು ಬಿಟ್ಟ. ಹಿಂಗಾಗಿ ನಮ್ಮ ರನ್ ಆಗ್ಲಿಲ್ರಿ. ಹಿಂದಾಡಿ ಬಾಂದ ನೋಡ ನಮ್ಮ ವಿರಾಟ್ ಕಾಕ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಗೆ ಬಾಂದ ಕುಣಿಸೋದ ಹಾಫ್ ಸೆಂಚುರಿ ಮಾಡಕ್ 1 ರನ್ ಕಮ್ಮಿ ಇತ್ತು. ಹಾದ ಮರ ಪುಣ್ಯ ಹೆಚ್ಚಿರ್ಲಿಕ್ಕ ನನ್ನ ಇನ್ನೊಂದು 50 ರನ್ ನಾನು ಓವರ್ನಾಗ ಬಡ್ದು ಕೊಲೆ ಮಾಡಿಬಿಡ್ತಿದ್ದ ಒಬ್ಬ. ಹಾದ ಪಾಡತ್ತು ಅಂದ್ರು ಬಾಳ ಕೆಟ್ಟ ಬಿಡ್ತಾರಿ ನನಗರಿ ನಾವತ್ತು ಬಾಲರ್ಗಳಪ್ಪ 2ನೇ ಬಾಲ್ ನನ್ನ ಕೈಯಾರ ನೋವು ಮಾಡಿ ಬಿಟ್ರಿ. ಹಿಂಗಾಗಿ ಅವ್ರು ಮ್ಯಾಚ್ ಗೆದ್ದು ಬಿಟ್ರು ನಾನು ಕೈಯದು ನೋವು ಆಗಿರ್ಲಿಕ್ಕಂದ್ರೆ ಏನ್ ಬಿಟ್ರು ಆಡಿ ಇನ್ನೊಂದು 50 ರನ್ ಓದಿ 200 ಕರಿ ಓದಿ ಹಚ್ತಿದ್ವಿ ಕೆಟ್ಟ ಹಾಯ್ತಿದ್ ನೋಡಿ ಹೆಜಲ್ವುಡ್ ಕೈಯನ ಮಾಕಾಯಿ ಹೊತ್ತು ನಂದು. ಹಿಂಗಾಗಿ ಮತ್ತೆ ಅಂದ್ರು ಜಿಗಿದಾಡ್ಕೊತ ಬನ್ನಿ ಮತ್ತೆ ಕ್ಯಾಚ್ ಹಿಡ್ದು ಔಟ್ ಮಾಡಿಬಿಟ್ರಿ. ಇರ್ವಲ್ಲಕ್ಕ ಏನೋ ಗೆದ್ದಾರು ಗೆಲ್ವಲ್ಲಕ್ಕ. ಮುಂದಿನ ಮ್ಯಾಚ್ ನಾವು ಗೆಲ್ತೀವಿ, ಕೈ ನೋವಾಗಿತ್ತೈತೆ ಬಿಟ್ಟದೀವು ಇರ್ಲಿ. ನಾನು ಅದನ್ನೇನು ಹೇಳಕ್ ಹೋಗಬೇಡ, ಒಟ್ಟು ಮ್ಯಾಚ್ ಸೋತೀರಿ ಅದನ್ನ ಒಪ್ಕೋರಿ. ಕೈ ಮುರಿತು ಕಾಲು ಮುರಿತು ಅಂದ್ರೆ ಏನಪ್ಪ ನೀವು ಹೋಗ್ಬಿಟ್ಟಿಪ್ಪ. ನೀವು ಉಳ್ಕದವ್ರು ಆಡ್ಬೇಕಾಗಿತ್ತು. ಎಲ್ಲಾರನು ಎಲ್ಲಿ ಬಿಟ್ಟೇನಿ ಓಡಾಡ್ಸಿ ಪಡ್ ವಿಕೆಟ್ ಹೋಗೋದು ಆಲ್ಔಟ್ ಮಾಡಿಬಿಟ್ಟೇನಿ ನಾನು ಈಗ ಬೆಂಕಿ ಆಗಿಬಿಟ್ಟೇನಿ. RCB ರಗತ್ತ ನನ್ನ ಮೈಯಾಗ ಹರಿಯಾಕೈತಂದ್ರೆ ನಾನು ಇನ್ನು ಚಲೋ ನೋಡಿ ನಂದು ಆರ್ಭಟ ಚಲೋನ. ಅದಕ್ಕೆ ಒಟ್ಟೆ ಈ ಮ್ಯಾಚ್ 3 ವಿಕೆಟ್ ತೆಗೆದು ಬಿಟ್ಟ ಇನ್ನು RCB ಹುಲಿ ಆದ್ ನಾನು ಮರಿ ಹೊಲಿಕ್ಕೆ ಬರ್ರಿ ಯಾರು ಬರ್ತೀರಿ.
ನಾನು ಮನಿ ಬೇರೆ ಮ್ಯಾಚ್ ಅವ್ರು ಕೂಡ ಹೊಡೆದು ಬಿಟ್ಟನ್ರಿ. ಅವ್ರ ಹಂಗ ಅದ ಫ್ಲೋನಾಗಿಲ್ಲ ಆರ್ ಸಿ ಬಿ ಕೂಡ ಹೊಡ್ಯಾಕ ಬಂದು ಬಿಟ್ರನ್ರಿ. ಇವ್ರ ಯಾಕೆ ಬಿಡ್ತಾರ್ರಿ ಅವನ ಮೊದಲ ದೇವ ಇದ್ದಂಗ ಎಲ್ಲ ಪಾಡ್ ವಿಕೆಟ್ ಒಗದ್ ಬಿಟ್ರಿ ನಾನು ಮನಿ ಆಡಿದ್ದು ಫ್ಲೋನ್ಯಾಗ ಹಂಗ ಬಂದ್ ಆಡ್ಬೇಕಂತ ಬೀಸಾಡ್ಬೇಕಂತ ಮಾಡ್ರಿ. ಬೀಸಾಡಕ್ ಹೋಗಿ ನನ್ನ ಬೀಸಾಡಿ ಒಗದ್ ಬಿಟ್ರಿ. ಅನಾಹುತ ಟೀಮ್ ಐತ್ರಿ ಆರ್ ಸಿ ಬಿ. ಬ್ಯಾಕ್ ಟು ಬ್ಯಾಕ್ ಹೊಡ್ಕೊತ ಬಂದ ಬಿಟ್ರು ನೋಡ್ರಿ. ಮನಿ ಹೊಕ್ಕ ಹೊಡೆದ್ ಬಂದವ್ರ ಅದಾರಿ ಅವ್ರ ಸ್ವಂತ ಮನೆ ಆಗ್ಬಿಡ್ತಾರನ್ರಿ. ತಿರುಗಾಡಿ ಕುಣಿಸಿ ಬಿಡ್ತಾರ್ರಿ.